ಇವತ್ತ ದ್ರಾವಣ, ನಿಲಂಬನ ಮತ್ತು ಕಲಿಯುವ ಬಗ್ಗೆ ತಿಳ್ಕೊಂಡು ಇದೇನಿದು ನೋಡಿದೇನೆ ಊಟಕ್ಕೆ ರನ್ನಿಂಗ್ ಅದು ಓದಾ ಕೊಡ್ತಾರೆ ಏನಿದೆ ಗ್ಲುಕೋಸ ಸ್ವಲ್ಪ ನೋಡ್ತೇನೆ ಗಾಬರಿ ಆಗ್ಬೇಡ ನಾನು ತಿಂತೀನಿ ಗ್ಲುಕೋಸ್ ಐತಲ್ಲ ಹಾ ಸರಿ ಗ್ಲುಕೋಸ್ ಅನ್ನ ಏನ್ ಮಾಡೋಣ ಈಗ ಬೀಕರ್ಗೆ ಹಾಕಿ ಕಲ್ಪಪ್ಪ ನೋಡು ಏನಾಗುತ್ತೆ ಹಾ ಸರಿ ವೆರಿ ಗುಡ್ ಹಾ ಎಲ್ಲೊತ್ತು ಗ್ಲುಕೋಸ್ ಅದ್ರ ಏನಾಗೈತಿ ಈಗ ಮಿಶ್ರಣ ಎಂತಾಗೈತಿ ಇದು ಹೌದಾ ಏನಾಗೈತಿ ಇನ್ನೊಂದ್ಸಾರಿ ತೋರಿಸ್ಬಿಡಪ್ಪ ಇನ್ನೊಂದ್ಸಾರಿ ತೋರಿಸ್ತಾರೆ ಹಾ ಹಿಡಿದ್ರೆ ದ್ರಾವ್ಯ ಯಾವುದಿದ್ರಾಗ ಗ್ಲೂಕೋಸ್ ದ್ರಾವಕ ಇವೆರಡು ಏಕರೂಪವಾಗಿ ಕುಡಿಯವ ಮಿಶ್ರಣ ಅನ್ಬೋದಲ್ಲ ಹಾಗಾದ್ರೆ ದ್ರಾವಣದ ಒಂದೇ ಲಕ್ಷಣ ಏನಾಗಾರ ಹೌದಾ ದ್ರಾವಣ ಸಮರೂಪ ಮಿಶ್ರಣ ಇದನ್ನ ನಾವು ಅಲಗಾಡಿಸ್ತಾ ಬಿಟ್ರು ಹೆಂಗ್ ಮಾಡಿಟ್ರು ಕೂಡ ಅದ್ರ ಕೆಳಭಾಗದಾಗ ಏನಾದ್ರೆ ಗ್ಲೂಕೋಸ್ ಸಂಗ್ರಹ ಆಗ್ತದೆ ಕಣಗಳು ಸಕ್ತಾವಿಲ್ಲ ಬರಿಗಣ್ಣಿಗೆ ಕಾಣ್ತಾವ ಕಣಗಳು ಬರಿಗಣ್ಣಿಗೆ ಕಾಣ ಯಾವ್ದೋ ಒಂದು ಫಿಲ್ಟರ್ ಪೇಪರ್ ಒಂದು ಪೇಪರ್ ತಗೊಂಡು ನಾವೇನಾದ್ರು ಸೋಸಾಕ್ ಹೋದ್ರು ಕೂಡ ಇದ್ರ ಭಾಗದವ ಕ್ಲೀನಾರು ಗ್ಲೂಕೋಸ್ ಕಣಗಳು ಸಿಗ್ತಾವ ನಾವು ಹೌದಿಲ್ಲ ಅಂದ್ರ ದ್ರಾವಣ ಲಕ್ಷಣಗಳು ಏನಪ್ಪಾ ಅವ್ರ ಸಮರೂಪ ಮಿಶ್ರಣವಾಗೈತಿ ದ್ರಾವಣದ ದ್ರಾವಕ ಸಂಪೂರ್ಣವಾಗಿ ಕೂಡಿರ್ತೈತಿ ಕಣಗಳನ್ನ ಬರಿಗಣ್ಣಿಂದ ನೋಡಕ್ ನಮಗ್ ಕೈಲೇ ಸಾಧ್ಯ ಇಲ್ಲ ಅಲಗಾಡ್ದು ಬಿಟ್ಟರು ಕೂಡ ನಮಗ ಕಣಗಳು ಸೆಟ್ಲ್ ಆಗುದಿಲ್ಲ ಇವನ್ ನಾವು ಫಿಲ್ಟರ್ ಪೇಪರ್ ತಗೊಂಡು ಏನಾದ್ರು ಪೇಪರ್ ತಗೊಂಡು ತೋರಿಸಿದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಇದೇನಾಕೈತೆ ಅಂದ್ರ ಪೇಪರ್ ಮೂಲಕ ಹಾದು ಹೋಗುತ್ತೆ ಆದ್ರೆ ಇಲ್ಲಿ ಎಲ್ಲೂ ಕೂಡ ನಮಗ ಗ್ಲುಕೋಸ ಸಿಗುದಿಲ್ಲ ಸೊ ದ್ರಾವಣದ ಲಕ್ಷಣ ಹೇಳ್ಬಿಡಪ್ಪ ನೋಡು ಒಂದ ಈಗ ಹೇಳಿಲ್ಲ ಇದ್ರಾಗ ವೆರಿ ಗುಡ್ ದ್ರಾವಣ ಏನಾಗೈತೆ ಸಮರೂಪ ಮಿಶ್ರಣ